ಡ್ರಗ್ಸ್ನಿಂದ ಜೀವನ ಕುಟುಂಬ ನಾಶವಾಗುತ್ತದೆ. ದೇಶ ಕಟ್ಟುವ ಶಕ್ತಿಗಳಾಗಿ ಯುವ ಸಮಾಜ ಬೆಳೆಯಬೇಕು ಎಂದು ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಹೇಳಿದ್ದಾರೆ. ಭಾರತದ ಯುವ ಸಮಾಜವು ಸ್ವಾಮಿ ವಿವೇಕಾನಂದರ ರಾಷ್ಟ್ರೀಯತೆಯ ವಿಚಾರಧಾರೆಯನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಡ್ರಗ್ಸ್ ಮುಕ್ತರಾಗಿ ದೇಶ ಕಟ್ಟುವ ಕಾಯಕದಲ್ಲಿ ಕೈಜೋಡಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಸ್ವಾಮಿ ವಿವೇಕಾನಂದರ ಜನ್ಮ ಜಯಂತಿ ಪ್ರಯುಕ್ತ ಯೂತ್ ಫಾರ್ ನೇಷನ್ ಯುವ ಸಂಘಟನೆ ವತಿಯಿಂದ ಸುರತ್ಕಲ್ ಗೋವಿಂದದಾಸ ಪದವಿ ಪೂರ್ವ ಕಾಲೇಜು ಸಹಯೋಗದಲ್ಲಿ ಆಯೋಜಿಸಲಾದ ಡ್ರಗ್ಸ್ ಫ್ರೀ ಇಂಡಿಯಾ ಕುರಿತ ವಿಶೇಷ ಉಪನ್ಯಾಸ ನೀಡಿದ ಡಾಕ್ಟರ್ ಶೆಟ್ಟಿ, ಡ್ರಗ್ಸ್ ಕುರಿತಂತೆ ವಿದ್ಯಾರ್ಥಿಗಳು ಅದರ ಮಾರಕ ದುಷ್ಪರಿಣಾಮಗಳ ಕುರಿತು, ದೇಹಕ್ಕೆ ಆಗುವ ಮಾರಕ ಹಾನಿಯ ಕುರಿತು ಜ್ಞಾನವನ್ನು ಬೆಳೆಸಿಕೊಂಡಾಗ ಅದರಿಂದ ದೂರವಿರಲು ಸಾಧ್ಯವಾಗುತ್ತದೆ. ಸಿಗರೇಟು, ಮದ್ಯ ಸೇವನೆ, ಗಾಂಜಾ, ಅಫೀಮು ಮತ್ತಿತರ ಮಾದಕ ವಸ್ತುಗಳ ಸೇವನೆಯಿಂದ ದುಶ್ಚಟಕ್ಕೆ ಒಳಗಾಗಿ ಬಲಿಯಾಗುವುದರ ಜೊತೆಗೆ ಜೀವವನ್ನೇ ನಾಶವಾಗುತ್ತದೆ ಎಂದಿದ್ದಾರೆ. ಒಂದು ಬಾರಿ ಮಾದಕ ವಸ್ತುವಿಗೆ ಬಲಿಯಾದರೆ ಭಾರತದ ಕಾನೂನು ರೀತಿಯ ಶಿಕ್ಷೆಗೆ ಒಳಗಾದರೆ ಸರ್ಕಾರಿ ಉದ್ಯೋಗ, ವಿದೇಶದಲ್ಲಿ ಉದ್ಯೋಗ ಸಿಗಲಾರದು. ಜೊತೆಗೆ ಕೇಸು ದಾಖಲಾಗಿರುವುದರಿಂದ ಸಮಾಜದಲ್ಲಿಯೂ ಗೌರವವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಯುವಜನರು ಭಾರತದ ಭವಿಷ್ಯವನ್ನು ಬೆಳಗುವ ಶಕ್ತಿಗಳಾಗಿ ಬೆಳೆಯಬೇಕು ಎಂದು ಹೇಳಿದ್ದಾರೆ. ವಿವೇಕಾನಂದರ ನಂಬಿಕೆ ಏನಿತ್ತು ಅಂತ ಹೇಳಿದ್ರೆ, ದೇಶದ ಭವಿಷ್ಯ ಯುವಕರ ಕೈಯಲ್ಲಿದೆ. ಈ ದೇಶದ ಸಮಸ್ಯೆ ಪರಿಹಾರ ಮಾಡುವಂತ ಕೆಲಸ, ಪರಿಹಾರ ಮಾಡುವಂತ ಶಕ್ತಿ ಯುವ ಜನತೆಯ ಕೈಯಲ್ಲಿದೆ. ಯುವಕರಿಗೆ ಇವತ್ತೇ ಯಾರಿದ್ದೀರಿ, ನಿಮ್ ಕೈಯಲ್ಲಿದೆ ಅನ್ನುವಂಥದ್ದು ಅವರ ಪ್ರಬಲವಾದ ನಂಬಿಕೆ. ಹಾಗಾಗಿ ಒಂದು ರಾಷ್ಟ್ರವನ್ನು ಕಟ್ಟಬೇಕಾದ್ರೆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಬಹಳ ಮುಖ್ಯ. ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂದ್ರೆ ಗೊತ್ತಾಗಿರ್ತದೆ ನಿಮಗೆ. ನಿಮ್ಮಲ್ಲಿರುವಂತಹ ಕ್ಯಾರೆಕ್ಟರ್ ಇದೆ, ಅದನ್ನ ಗಟ್ಟಿ ಮಾಡುವಂತಹ ಕೆಲಸ ಇದೆ. ಅದು ಮಾಡಿದರೆ ಮಾತ್ರ ಯುವಕರನ್ನ ತಯಾರು ಮಾಡಬಹುದು. ಮುಂದಿನ ಪೀಳಿಗೆ, ದೇಶದ ಪರವಾಗಿ ಯೋಚನೆ ಮಾಡುವಂತ ಪೀಳಿಗೆ ತಯಾರು ಮಾಡಬಹುದು ಅಂತ ಯೋಚನೆ ಅವರದ್ದಿತ್ತು. ಅದರ ಭಾಗವಾಗಿ ಯುವಕರು ತಪ್ಪು ದಾರಿಗೆ ಹೋಗಬಾರದು. ಯುವಕರು ಸರಿದಾರಿಯಲ್ಲಿ ಹೋದ್ರೆ ಮಾತ್ರ ದೇಶ ಕಟ್ಟಲಿಕ್ಕೆ ಸಾಧ್ಯ. ದೇಶ ಸಮಾಜವನ್ನ ಕಟ್ಟಬೇಕಂತ ನಿಮ್ಮಂತ ಯುವಕರ ತಂಡ ನೀವ್ಯಾರಲ್ಲಿ ಕೂತಿದ್ರಿ. ಈಗ ನೀವು ಒಂದ್ ವೇಳೆ ದಾರಿ ತಪ್ಪಿದ್ರೆ ಏನಾಗ್ತದೆ? 300-400 ಜನ ಇರ್ತಿಲ್ಲ. 300-400 ಜನ ಸಹ ಯೋಚನೆ ಮಾಡಿ ಒಂದ್ಸತಿ ದಾರಿ ತಪ್ಪಿದ್ರು. ದಾರಿ ತಪ್ಪಿದ್ರೆ ಏನೋ ಒಂದು ಕೆಟ್ಟ ವ್ಯವಸ್ಥೆಯಲ್ಲಿ ಸಿಲುಕಿ ನಿಮ್ಮ ಜೀವನ ಹೇಗೂ ಸಹ ಆಯ್ತು, ಬೇರೆಯವರ ಜೀವನ ಸಹ ಹಾಳಾಗ್ತದೆ. ಆಗ ದೇಶ ಸಮಾಜದ ಪರಿಸ್ಥಿತಿ ಏನಾಗ್ತದೆ? ಸ್ವಲ್ಪ ಯೋಚನೆ ಮಾಡಿ, ಏನಾಗ್ಬೋದು ಒಂದು ವೇಳೆ ಆ ರೀತಿಯ ಪರಿಸ್ಥಿತಿ ಬಂದ್ರೆ. ಈಗ ನಾನು ಹಿಂದೆ ML ಆಗಲಿಕ್ಕಿಂತ ಮುಂಚೆ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತೇನೆ KG ಹಾಸ್ಪಿಟಲ್. ಸ್ಟೂಡೆಂಟ್ಸ್ ಅನ್ನ ಯಾವಾಗ ಮಾತಾಡ್ತಾ ಇದ್ದೇವೆ, ಸ್ಟೂಡೆಂಟ್ಸ್ ಕೌನ್ಸಿಲಿಂಗ್ ಇರ್ಬೋದು, ಸಮಸ್ಯೆ ಇರ್ಬೋದು, ಇದೆಲ್ಲ ಅವರನ್ನ ಮಾತಾಡಿಸುವಂತ ಕೆಲಸ ಆಗ್ತಾನೆ ಇರ್ತದೆ. ಅದೆಲ್ಲ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್. ಮೋಸ್ಟ್ ಡಿಫಿಕಲ್ಟ್ ಈ ಭಾಷಣ ಮಾಡಲಿಕ್ಕೆ ಮಸ್ತ್ ತುಂಬಾ ಕಷ್ಟ ಅಂತ ಹೇಳಿದ್ರೆ, ನಿಮ್ಮನ್ನ ಯುವಕರನ್ನು ಎದುರು ಕೂರಿಸಿ ಮಾತನಾಡುವ